BCA ಹಾಗೂ BBA ಪ್ರಥಮ ಸೆಮೆಸ್ಟರ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸುಸ್ವಾಗತ. ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಮಾಡೆಲ್ ಕ್ವೆಶ್ಚನ್ ಪೇಪರ್ ಬಿಡಿ ಸರ್, ಕನ್ನಡ ಮಾಡೆಲ್ ಕ್ವೆಶ್ಚನ್ ಪೇಪರ್ ಬಿಡಿ ಸರ್ ಅಂತ ಕೇಳ್ತಾ ಇದ್ರಿ. ಇವತ್ತು ಇಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಅದರ ರೂಪರೇಷೆಗಳು ಹೇಗಿವೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದೇನೆ. ನಿಮ್ಮ ಈ ಸೆಮೆಸ್ಟರ್ ಪರೀಕ್ಷೆಯಲ್ಲಿ ಒಟ್ಟು 80 ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರೀತೀರಿ. 80 ಅಂಕಗಳಿಗೆ ನಿಮ್ಮ ಪರೀಕ್ಷೆ ಇರ್ತದೆ. ಜೊತೆಗೆ ಒಟ್ಟು ಅವಧಿ 3 ಗಂಟೆಗಳು ಇಲ್ಲಿ ಅವಧಿಯಾಗಿರ್ತದೆ. ಮೊದಲಿಗೆ ದೀರ್ಘ ಉತ್ತರಗಳು ಅಥವಾ ಪ್ರಬಂಧ ಮಾದರಿಯ ಪ್ರಶ್ನೆಗಳಾಗಿರ್ತವೆ. ಕ್ವೆಶ್ಚನ್ ನಂಬರ್ 1ರಲ್ಲಿ ಪ್ರಬಂಧ ಮಾದರಿಯ ಅಥವಾ ದೀರ್ಘ ಉತ್ತರದ ಪ್ರಶ್ನೆಗಳಾಗಿರ್ತವೆ. 5 ಪ್ರಶ್ನೆಗಳನ್ನು ಕೊಡ್ತಾರೆ. 5ರಲ್ಲಿ ನೀವು ಬೇಕಾದ 3ಕ್ಕೆ ಇಲ್ಲಿ ಬರಿಬೇಕಾಗ್ತದೆ. ಬೇಕಾದ 3ಕ್ಕೆ ನೀವು ಇಲ್ಲಿ ಉತ್ತರಿಸಬೇಕು. ನಿಮಗೆ ಯಾವ ಉತ್ತರಗಳು ಅತಿ ಸರಳ ಎನಿಸಿರ್ತವೆ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ಬೋದು. ಹಾಗಾದರೆ ಒಂದು ಪ್ರಶ್ನೆಗೆ ಎಷ್ಟು ಪುಟಗಳವರೆಗೆ ಇಲ್ಲಿ ಬರಿಬೋದು ಅಂತ ವಿದ್ಯಾರ್ಥಿಗಳಲ್ಲಿ ಗೊಂದಲ. 10 ಅಂಕಕ್ಕೆ ಕನಿಷ್ಠ 3 ಪೇಜು, ಗರಿಷ್ಠ 5 ಪುಟಗಳವರೆಗೆ ಬರಿಬೋದು. ಕನಿಷ್ಠ 3 ಪುಟ, ಗರಿಷ್ಠ 5 ಪುಟಗಳವರೆಗೆ ಬರೆದಿದೆ. ಆದರೆ ಜೊತೆಗೆ ವಿಷಯ ಸ್ಪಷ್ಟತೆ ಹಾಗೂ ಬರವಣಿಗೆಯ ಶುದ್ಧತೆ ಇದ್ದರೆ ನಿಮಗೆ 10ಕ್ಕೆ 9 ಅಂಕಗಳು ಸಿಗ್ಬೋದು, ಅಥವಾ 10ಕ್ಕೆ 10 ಅಂಕಗಳು ಕೂಡ ಇಲ್ಲಿ ಸಿಗ್ಬೋದು. ಬೇಕಾದ 3ಕ್ಕೆ ನಾವಿಲ್ಲಿ ಉತ್ತರಿಸ್ತೀವಿ. 1ಕ್ಕೆ 10 ಅಂಕ, 13ಲೆ 30 ಅಂಕ. ಇದಾದಮೇಲೆ ಪ್ರಶ್ನೆ ಸಂಖ್ಯೆ 2ರಲ್ಲಿ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಟಿಪ್ಪಣಿ ಮಾದರಿಯ ಪ್ರಶ್ನೆಗಳು ಒಟ್ಟು 6 ಪ್ರಶ್ನೆಗಳನ್ನು ಕೊಡ್ತಾರೆ. 6 ಪ್ರಶ್ನೆಗಳನ್ನು ಕೊಟ್ಟು 6ರಲ್ಲಿ ನೀವು 4ಕ್ಕೆ ಇಲ್ಲಿ ಉತ್ತರಿಸಬೇಕಾಗ್ತದೆ. 6ರಲ್ಲಿ ಬೇಕಾದ 4ಕ್ಕೆ ನೀವು ಉತ್ತರಿಸಬೇಕು. ಒಂದು ಪ್ರಶ್ನೆಗೆ 5 ಅಂಕ. ಒಂದು ಪ್ರಶ್ನೆಗೆ 5 ಅಂಕ, 5 4ಲೆ 20 ಅಂಕ, ಒಟ್ಟು ಅಂಕ 20 ಅಂಕ. ಹಾಗಾದರೆ ಇಲ್ಲಿ 5 ಅಂಕಕ್ಕೆ ನಾವು ಎಷ್ಟು ಬರಿಬೋದು, ಎಷ್ಟು ಪುಟಗಳವರೆಗೆ ಉತ್ತರಿಸ್ಬೋದು ಅಂತಂದರೆ ಕನಿಷ್ಠ 2 ಪೇಜ್ಗಳವರೆಗೆ ಬರಿಬೋದು, ಗರಿಷ್ಠ 3 ಪೇಜ್ಗಳವರೆಗೆ ಇಲ್ಲಿ ಬರಿಬೋದು. ಹಾಗಾದರೆ ಯಾವ್ಯಾವ ಪ್ರಶ್ನೆಗಳನ್ನು ಎಲ್ಲಿಂದ ಕೇಳ್ತಾರೆ ಅಂತಂದರೆ, ಕವಿ ಪರಿಚಯದ ಮೇಲೆ ಇಲ್ಲಿ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳನ್ನು ಕೇಳ್ಬೋದು. ಕವಿಗಳ ಪರಿಚಯ ಬರೆಯಿರಿ ಅಂತ ಕೊಡ್ಬೋದು, ಅಥವಾ ಪದ್ಯಗಳ ಸಾರಾಂಶವನ್ನು ಕೊಡ್ಬೋದು, ಅಥವಾ ಪಾತ್ರಗಳ ಸಂಬಂಧಗಳನ್ನು ಬರೆಯಿರಿ ಅಂತ ಕೊಡ್ಬೋದು. ಚರ್ಚಿಸಿ, ವಿಮರ್ಶಿಸಿ, ಹೀಗೆ ಇಲ್ಲಿ ಕೊಡ್ಬೋದು. ಸಂಕ್ಷಿಪ್ತವಾಗಿ ಕಥೆಯನ್ನು ನಿರೂಪಿಸಿ ಅಂತ ಕೊಡ್ಬೋದು. ಅಥವಾ ಕೌಶಲ್ಯ ಕನ್ನಡದಲ್ಲಿ ಬಂದರೆ ನಿಮಗೆ ಖಾಸಗಿ ಪತ್ರಗಳ ಮಾದರಿಗಳು, ವಾಣಿಜ್ಯ ಪತ್ರಗಳು, ಸುತ್ತೋಲೆ, ವರದಿ, ಅಧಿಸೂಚನೆ, ಹೀಗೆ 5 ಅಂಕಕ್ಕೆ ಕೇಳ್ಬೋದು, ವಿಧಗಳನ್ನು ಕೇಳ್ಬೋದು. ಅದಕ್ಕಾಗಿ ವಿದ್ಯಾರ್ಥಿಗಳು ಇಷ್ಟು ನೋಡಿಕೊಳ್ಳಬಹುದು. ಮುಂದಿನ 3ನೆಯ ಪ್ರಶ್ನೆ ಸಂಖ್ಯೆ 3ರಲ್ಲಿ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಕೇಳ್ತಾನೆ. ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಅಂತ ಇದೆ. ನೀವು ಕಳೆದ PUCಯಲ್ಲಿ 3 ಅಂಕಕ್ಕೆ ಸಂದರ್ಭ ಮತ್ತು ಸ್ವಾರಸ್ಯ ಬರಿತೀರಿ. ಇಲ್ಲಿ 5 ಅಂಕಕ್ಕೆ ಬರಿಬೇಕಾಗ್ತದೆ. ಇಲ್ಲಿಯೂ ಕೂಡ 4 ಪ್ರಶ್ನೆಗಳನ್ನು ಕೊಡ್ತಾರೆ. 4 ಪ್ರಶ್ನೆಗಳನ್ನು ಕೊಟ್ಟು 4ರಲ್ಲಿ ಬೇಕಾದ 3ಕ್ಕೆ ನೀವು ಉತ್ತರಿಸಬಹುದು. ಇಲ್ಲಿ 1ಕ್ಕೆ 5 ಅಂಕಗಳು, ಒಟ್ಟು 3, 5 3ಲೆ 15 ಅಂಕಗಳು, ಒಟ್ಟು 15 ಅಂಕಗಳು. ನಿಮಗೆ ಬೇಕಾದ 3 ಪ್ರಶ್ನೆಗಳಿಗೆ ಉತ್ತರಿಸ್ಬೋದು. 2 ಎಕ್ಸ್ಟ್ರಾ ಕ್ವೆಶ್ಚನ್ಗಳಾಗಿರ್ತವೆ. ಜೊತೆಗೆ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಈ ಎಲ್ಲ ಹಂತಗಳನ್ನು ಬಳಸಿಕೊಂಡು ಬರೆದಿದ್ದೆ ಆದರೆ ನಿಮಗೆ 5ಕ್ಕೆ 5 ಅಂಕಗಳು ಸಿಗ್ತವೆ. ಇಲ್ಲಿಯೂ ಕೂಡ ಎಷ್ಟು ಪುಟಗಳವರೆಗೆ ಉತ್ತರಿಸ್ಬೋದು ಅಂತಂದರೆ ಕನಿಷ್ಠ 2 ಪುಟ, ಗರಿಷ್ಠ 3 ಪುಟಗಳವರೆಗೆ ಉತ್ತರಿಸಿದ್ದೇ ಆದರೆ ನಿಮಗೆ 5ಕ್ಕೆ 5 ಅಂಕ ಅಥವಾ 4 ಅಂಕಗಳು ಸಿಗ್ಬೋದು. ಇನ್ನು ಮುಂದಿನದಾಗಿ ಬರುವಂಥದ್ದು ಪ್ರಶ್ನೆ ಸಂಖ್ಯೆ 4. ಇಲ್ಲಿ 1 ಅಂಕದ ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ ಒಂದೇ ಉತ್ತರ, ಒಂದೇ ಅಂಕ. ಒಟ್ಟು 15 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದಕ್ಕೂ 1 ಅಂಕ. ಯಾವುದೇ ರೀತಿಯಾದ ಎಕ್ಸ್ಟ್ರಾ ಕ್ವೆಶ್ಚನ್ಗಳಲ್ಲಿ ಇರೋದಿಲ್ಲ. ಪ್ರತಿಯೊಂದಕ್ಕೂ ತಾವು ಉತ್ತರಿಸಲೇಬೇಕು. 1 ವಾಕ್ಯದ ಪ್ರಶ್ನೆಗಳು ಇವು ಕವಿಗಳ ಪರಿಚಯ ಮೇಲೆ ಕೇಳ್ಬೋದು, ಪಾತ್ರಗಳ ಹೆಸರನ್ನು ಕೇಳ್ಬೋದು,
ಕವಿಗಳ ಊರು, ಜನ್ಮಸ್ಥಳ, ಕಾವ್ಯನಾಮ, ಪ್ರಮುಖ ಕೃತಿ, ಪ್ರಶಸ್ತಿ, PhD ಪಡೆದ ವಿಶ್ವವಿದ್ಯಾಲಯ, ತಂದೆ ತಾಯಿಗಳ ಹೆಸರು, ಹೀಗೆ ವಿಷಯ ವಸ್ತುವನ್ನು ಒಳಗೊಂಡಿರುವಂಥ ಪ್ರಶ್ನೆಗಳಾಗಿರ್ತವೆ. ಅಥವಾ ಅದರ ಜೊತೆಗೆ ಈ ಪದ್ಯದ ಅಥವಾ ಗದ್ಯದಲ್ಲಿ ಬರುವ ಪಾತ್ರಗಳ ಹೆಸರನ್ನು ಕೇಳ್ಬೋದು, ಅಥವಾ ಊರನ್ನು ಕೇಳ್ಬೋದು, ಸ್ಥಳದ ಹೆಸರನ್ನು ಕೇಳ್ಬೋದು. ಇಷ್ಟು ಒಂದು ಅಂಕದ ಪ್ರಶ್ನೆಗಳ ರೂಪರೇಷೆಗಳಾಗಿರ್ತವೆ, ವಿದ್ಯಾರ್ಥಿಗಳು ನೋಡಿಕೊಳ್ಳಬಹುದು. ಒಟ್ಟು 15 ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಿಸಲೇಬೇಕು. ಯಾವುದೇ ರೀತಿಯಾದ ಎಕ್ಸ್ಟ್ರಾ ಕ್ವೆಶ್ಚನ್ಗಳಿರುವುದಿಲ್ಲ. ಹಾಗೆ ಕೌಶಲ್ಯ ಕನ್ನಡದ ಮೇಲೂ ಕೂಡ ಇಲ್ಲಿ ಒಂದು 3 ಪ್ರಶ್ನೆಗಳನ್ನು ಕೇಳ್ತಾನೆ. ಅದಕ್ಕೆ ಕೌಶಲ್ಯ ಕನ್ನಡದಲ್ಲಿ ಬರ್ತಕ್ಕಂಥ ಪ್ರತಿ 1 ಅಂಕದ ಪ್ರಶ್ನೆಗಳನ್ನು ತಾವು ನೋಡಿಕೊಳ್ಳಲೇಬೇಕು. ಈಗಾಗಲೇ ನಾನು ಈ ಟಿಪ್ಪಣಿ ಮಾದರಿಯ ಕವಿ ಪರಿಚಯ ಆಗಿರ್ಬೋದು ಅಥವಾ 1 ಅಂಕದ ಪ್ರಶ್ನೆಗಳಾಗಿರ್ಬೋದು ನನ್ನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇನೆ, ವಿದ್ಯಾರ್ಥಿಗಳು ನೋಡಿಕೊಳ್ಳಬಹುದು. ಇಷ್ಟನ್ನು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ತಾವು ಪರೀಕ್ಷೆಯನ್ನು ಬರೆದಿದ್ದೇ ಆದರೆ ಉತ್ತಮ ಅಂಕಗಳು ಸಿಗ್ಬೋದು. ಅದಕ್ಕೆ ಇಷ್ಟು BCA ಮತ್ತು BBA ವಿದ್ಯಾರ್ಥಿಗಳಿಗಿರುವಂಥ ಪ್ರಥಮ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿಗಳು ನೋಡಿಕೊಳ್ಬೋದು. ಮುಂದಿನ ತರಗತಿಯಲ್ಲಿ ನಿಮ್ಮ BCA ಸಿಲಾಬಸ್ಗೆ ಅಥವಾ ಬೇಸಿಕ್ ಕನ್ನಡದ BCA ಸಿಲಾಬಸ್ಗೆ ಸಂಬಂಧಿಸಿದ ಹಾಗೆ ಗದ್ಯ ಪದ್ಯಗಳ ಕವಿ ಪರಿಚಯ 1 ಅಂಕದ 5 ಅಂಕದ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಇದ್ದೇನೆ, ವಿದ್ಯಾರ್ಥಿಗಳು ಆಲಿಸ್ಬೋದು. ಇಷ್ಟು ಈ ಹೊತ್ತಿನ ಚರ್ಚೆ. ಇಷ್ಟನ್ನು ಆಲಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು.